ಗೈಸ್ ನಾವು ಲಾಸ್ಟ್ ಟೈಮ್ ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ನಾವೆಲ್ಲಿಗೆ ಹೋಗಿದ್ದಪ್ಪ ಅಂದ್ರೆ ವಿಡಿಯೋನ 8 ಗಂಟೆ ನೋಡಿ ನಿಮ್ಗೂ ಗೊತ್ತಾಗುತ್ತೆ. ಏನ್ ಗೈಸ್ ಎಲ್ಲ ಫುಲ್ ರಮೇಶ್ ನಾವು ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊಂಡು ಸೀದಾ ಕಾರ್ ಎತ್ಕೊಂಡು ಅಲ್ಲಿಂದ ಧರ್ಮಸ್ಥಳಕ್ಕೆ ಬಾಯಿ ಹೇಳಿ ಒಳ್ಳೊಳ್ಳೆ ಸಾಂಗ್ ಹಾಕೊಂಡು ಅಲ್ಲಿಂದ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಗೈಸ್ ನೀವೆಲ್ಲ ಗಣೇಶನ ದೇವಸ್ಥಾನಕ್ಕೂ ಗುಡಿ ಗೋಪುರ ಇರೋದ್ ನೋಡಿರ್ತೀರಾ, ಬಟ್ ಈ ಗಣೇಶನ ದೇವಸ್ಥಾನಕ್ಕೆ ಗಡಿ ಗೋಪುರ ಇಲ್ದಲೆ ಒಂದು ಮರದ ಕೆಳಗಡೆ ಇದೆ. ಅಂಡ್ ಹಂಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಗಣೇಶ ದೇವಸ್ಥಾನ ತುಂಬಾನೇ ಪವರ್ಫುಲ್. ಅಂಡ್ ಹಂಗೆ ಇನ್ನೊಂದೇನಪ್ಪಾ ಅಂದ್ರೆ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಆ ಕೆಲಸ ಆದ್ಮೇಲೆ ಆ ಭಕ್ತರು ಬಂದು ಗಂಟೆನ ಕಟ್ತಾರೆ. ನಾವು 80 ರೂಪಾಯಿ ಕೊಟ್ಬಿಟ್ಟು 4 ಪ್ರಸಾದನ ಇಸ್ಕೊಂಡ್ವಿ. ನೀವು ಜೀವನದಲ್ಲಿ ಒಂದ್ಸತಿನಾದ್ರೂ ಸೌತಡ್ಕ ಗಣೇಶನ ದೇವಸ್ಥಾನಕ್ಕೆ ಬನ್ನಿ. ಅಂಡ್ ಹಂಗೆ ಇಲ್ಲಿನ ಪ್ರಸಾದನ ಟ್ರೈ ಮಾಡ್ದಲ್ಲೇ ಹೋಗ್ಬಿಡಿ. ಏನ್ ಕಾರ್ ಹತ್ರ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ಮಳೆ ಬರ್ತಿತ್ತು, ಚಳಿ ಆಗ್ತೈತೆ ಅನ್ಬಿಟ್ಟು ಆಟೋ ಸೇರ್ಕೊಂಡು ಬಾಯ್ಸ್ ಎಲ್ಲ ಕೂತಿದ್ವಿ. ಅಲ್ಲಿಂದ ಜಾಗ ಖಾಲಿ ಮಾಡಿ ಪಂಚೆ ಉಟ್ಕೊಂಡಿದ್ವಿ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅನ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂತಿದ್ವಿ. ತಿರ್ಗಾ ಅಲ್ಲಿಂದ ಸೀದಾ ಧರ್ಮಸ್ಥಳ ಹತ್ರ ಬಂದು ಹಂಗೆ ಕಾರ್ದೊಂದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಗಂಗೋತ್ರಿಯಲ್ಲಿ ರೂಮ್ ಬುಕ್ ಮಾಡೋಣ ಅಂತ ಬಂದ್ವಿ. ರೂಮ್ ಎಲ್ಲ ಬುಕ್ ಮಾಡ್ಕೊಂಡು ಸೀದಾ ನಾವ್ ಬಂದಿದ್ದೆ ಆನೆ ನೋಡಕ್ಕೆ. ಗೈಸ್ ನಾವಂತೂ ಈ ಆನೆ ನೋಡಕ್ಕೆ ಅರ್ಧ ಗಂಟೆ ಅಂತೂ ವೆಯ್ಟ್ ಮಾಡಿದೀವಿ. ನಾವ್ ಎಷ್ಟೇ ಕರೆದ್ರು ಬರ್ತಾ ಇರ್ಲಿಲ್ಲ. ತಲೆ ಆಡ್ಸ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಅಲ್ಲೇ ನಿಂತಿತ್ತು. ಫೈನಲ್ ಆಗಿ ಒಂದ್ ಆನೆ ಟೈರ್ ಎತ್ಕೊಂಡು ಹೋಗಕ್ಕೆ ಬಂತು. ಕರೆಕ್ಟ್ ಆಗಿ ನೋಡ್ಕೊಂಡು ಅಲ್ಲಿಂದ ಆನೆ ನೋಡ್ಕೊಂಡು ರೂಮ್ ಹತ್ರ ಬಂದ್ರೆ ಸಿಕ್ಕಾಪಟ್ಟೆ ಮಳೆ ಬಂದೇ ಬಿಡೋದು. ನಾವು ಹೋದಾಗಂತೂ ಬಿಟ್ಟಿ ಮಳೆ ಬರ್ತಾನೆ ಇತ್ತು. ನಮ್ಗಂತೂ ನೋಡಿ ನೋಡಿ ಸಾಕಾಗೆ ಹೋಗ್ಬಿಡ್ತು. ಅಲ್ಲಿಂದ ಸೀದಾ ತಿರ್ಗಾ ಬಂದ್ಬಿಟ್ಟು ರೂಮ್ ಒಳಗಡೆ ಬೆಚ್ಚಗ್ ಮಲ್ಕೊಂಡ್ಬಿಟ್ವಿ. ಧರ್ಮಸ್ಥಳ ಪ್ರಸಾದ ತಿನ್ನನ್ಬಿಟ್ಟು 9 ಗಂಟೆಗೆ ಎದ್ದಳಣ ಅಂತ ನೋಡಿದ್ರೆ ಇಲ್ಲಿ ನೋಡಿದ್ರೆ 12:45 ಆಗ್ಬಿಟ್ಟಿದೆ ಟೈಮ್. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ ಅನ್ಬಿಟ್ಟು ಸೀದಾ ಹೋಟ್ಲ್ ಉಟ್ಕೊಂಡು ಹೊರಟ್ವಿ. ಕೆಳಗಡೆ ಬಂದ್ರೆ ಮತ್ತೆ ತಿರ್ಗಾ ಮಳೆ ಸ್ಟಾರ್ಟ್ ಆಗ್ಬಿಡೋದ. ಇಡೀ ಉಜ್ರೆ ಮತ್ತೆ ಧರ್ಮಸ್ಥಳ ಹುಡುಕಿದ್ರು ಒಂದು ಹೋಟ್ಲು ಓಪನ್ ಆಗಿರ್ಲಿಲ್ಲ. ಸರಿ ಅಂತೇಳಿ ಅಲ್ಲೇ ಧರ್ಮಸ್ಥಳದಲ್ಲಿ ಟೀ ಕುಡ್ಕೊಂಡು ಎದ್ದಾದ್ಮೇಲೆ ಟೂತ್ ಬ್ರಷ್ ಎತ್ಕೊಂಡು ಹೊಲ್ಟ್ವಿ. ಅಲ್ಲಿಂದ ಮುಖ ಗೀಕ ಎಲ್ಲ ತಕೊಂಡು ಫ್ರೆಶ್ ಅಪ್ ಆಗಿ ಕಾರ್ ಎತ್ಕೊಂಡು ಹೊಲ್ಟಿದ್ದೆ ನಾವು ದೇವ್ರ ಮನೆ ಕಡೆ. ಇಲ್ಲಿ ಎಷ್ಟೇ ಮಳೆ ಬಂದ್ರು ಸಿಕ್ಕಾಪಟ್ಟೆ ಶೆಕೆನೆ ಆಗ್ತಿತ್ತು. ಅಲ್ಲಿಂದ ಧರ್ಮಸ್ಥಳಗೆ ಬಾಯಿ ಹೇಳಿ ನಾವು ಹೊಲ್ಟಿದ್ದೆ ಸೀದಾ ದೇವರ ಮನೆ ಕಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾರ್ಮುಡಿ ಘಾಟ್ ಹೆಂಗಿತ್ತು, ಮತ್ತೆ ದೇವ್ರ ಮನೆ ಹೆಂಗಿತ್ತು, ಮತ್ತೆ ಬೆಟರ್ ವೈರೇಶ್ವರದಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪಾರ್ಟ್ 3 ಗಂಟೆ ವೇಟ್ ಮಾಡಿ.